ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಎಲ್ರಿಗೂ ಆಸೆ ಇರುತ್ತೆ ನಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಿರಬೇಕು ಅಂತ. ಬಟ್ ಆಗಾಗುತ್ತಾ? ವಯಸ್ಸಾದಂತೆ ನಮ್ಮ ತಲೆ ಕೂದಲಲ್ಲಿ ಅಲ್ಲಲ್ಲಿ ಒಂದೊಂದು ಬಿಳಿ ಕೂದಲು ಅನ್ನೋದು ಬರ್ತಿರುತ್ತೆ. ಒಂದೋ ಎರಡೋ ಅಂದರೆ ಪರವಾಗಿಲ್ಲ, ಬಟ್ ತುಂಬ ಅಂದರೆ ನಮಗೂ ಸಹ ಕೂಡ ಬೇಸರ ಆಗುತ್ತೆ. ಆಗೇನು ಮಾಡ್ತೀರಿ ನಾವು? ನಾರ್ಮಲಾಗಿ ಎಲ್ಲರೂ ಯಾವ ರೀತಿಯಾಗಿ ಕೆಮಿಕಲ್ ಇರುವಂಥ ಒಂದು ಹೇರ್ ಡೈನ ಮೊರೆ ಹೋಗ್ತಾರೋ ನಾವು ಹಾಗೆ ಹೋಗ್ತೀರಿ. ಅದರಿಂದ ಬೆನಿಫಿಟ್ಸ್ಗಿಂತ ಅದರಿಂದ ಆಗುವಂಥ ಸೈಡ್ ಎಫೆಕ್ಟೇ ಹೆಚ್ಚಾಗಿರುತ್ತೆ. ಆ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದಾದಂತಹ ಒಂದು ನ್ಯಾಚುರಲ್ ಹೇರ್ ಡೈನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಉಂಟು ಮಾಡೋದಿಲ್ಲ, ಮತ್ತು ಇದರ ಕಲರ್ ಅನ್ನೋದು ತುಂಬ ದಿನಗಳ ಕಾಲ ಹಾಗೇ ಇರುತ್ತೆ ಅಂತಲೇ ಹೇಳಬಹುದು. ಬನ್ನಿ ತಡ ಮಾಡ್ದೇನೆ ಈ ಒಂದು ನ್ಯಾಚುರಲ್ ಹೇರ್ ಡೈ ಅಥವಾ ಈ ಒಂದು ಹೋಮ್ ರೆಮಿಡಿನ ಮನೆಯಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅದಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಮೊದಲನೇದಾಗಿ ಈ ಒಂದು ನ್ಯಾಚುರಲ್ ಹೇರ್ ಡೈನ ರೆಡಿ ಮಾಡೋದಕ್ಕೆ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಮುಷ್ಟಿಯಾಗುವಷ್ಟು ರೋಸ್ ಪೆಟಲ್ಸ್ ಆದಷ್ಟು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ತೆಗೆದುಕೊಳ್ಬೇಕು. ನಾನಿಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ತೆಗೆದುಕೊಂಡಿದ್ದೀನಿ. ಅರ್ಧ ಮುಷ್ಟಿಯಾಗುವಷ್ಟು ರೋಸ್ ಪೆಟಲ್ಸ್, ನಾನಿಲ್ಲಿ ಒಂದು 4-5 ರೋಸ್ ಹೂಗಳನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಪೆಟಲ್ಸ್ನ ತೆಗೆದುಕೊಂಡು, ಅಂದರೆ ಅದರಲ್ಲಿರುವಂತಹ ಹೂವಿನ ದಳವನ್ನು ತೆಗೆದುಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಮುಷ್ಟಿ ಆಗುವಷ್ಟು ಕರಿಬೇವಿನ ಸೊಪ್ಪು, 2 ಸೀಬೆ ಎಲೆ ಅಂದರೆ ಚೇಬೆಕಾಯಿ ಅಂತಾರೆಲ್ಲ ಕರೀತಾರಲ್ವ, ಸೀಬೆ ಹಣ್ಣು, ಅದರ 2 ಎಲೆಯನ್ನು ತೆಗೆದುಕೊಂಡಿದ್ದೀನಿ. ಅದಿಲ್ಲ ಅನ್ನೋದಾದರೆ ನೀವು ಒಂದು ವೀಳ್ಯದ ಎಲೆಯನ್ನು ಸಹ ಕೂಡ ತೆಗೆದುಕೊಳ್ಬಹುದು. ನಂತರ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿ ಎಷ್ಟಾಗುತ್ತೋ ಅಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿದಂತಹ ಮಿಶ್ರಣವನ್ನು ಒಂದು ಬಾಣಲಿಯಲ್ಲಿ ಹಾಕಿ, ಅಥವಾ ಕಬ್ಬಿಣದ ಬಾಣಲಿ ಇದ್ದರೆ ಇನ್ನೂ ತುಂಬಾ ಉತ್ತಮ. ನಾನು ಈ ಒಂದು ಹೇರ್ ಡೈನ ರೆಡಿ ಮಾಡ್ಕೊಳ್ಳೋದಕ್ಕಂತಲೇ ಒಂದು ಪುಟ್ಟದಾದಂತಹ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಹಾಕಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ನಿಮ್ಮ ತಲೆ ಕೂದಲನ್ನು ತುಂಬಾ ನ್ಯಾಚುರಲ್ ಆಗಿ ಕಪ್ಪಾಗಿ ಆಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನೇನು ಮಾಡ್ತಿದ್ದೀನಿ ಅನ್ನೋದಾದರೆ, ಇದಕ್ಕೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ಸಹ ಕೂಡ ತೆಗೆದುಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಮಗೆ ಆಮ್ಲ ಪೌಡರ್ ಸಹ ಕೂಡ ಬೇಕಾಗುತ್ತೆ, ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ಇವಿಷ್ಟನ್ನು ಹಾಕಿದ ನಂತರ ಮೊದಲನೇದಾಗಿ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಸ್ಟವ್ ಮೇಲೆ ಇಟ್ಟು ಏನು ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸಂಪೂರ್ಣವಾಗಿ ಕಪ್ಪಾಗೋವರೆಗೂ ಸಹ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೋಡ್ಬೋದು ಸ್ನೇಹಿತರೆ, ನಾನೇನು ಮಾಡಿದ್ದೀನಿ ಅನ್ನೋದಾದರೆ, ಸಂಪೂರ್ಣವಾಗಿ ಕಪ್ಪಾಗೋವರೆಗೂ ಇದನ್ನು ಫ್ರೈ ಮಾಡಿಟ್ಕೊಂಡು ತಣ್ಣಗಾಗೋವರೆಗೂ ಹಾಗೆ ಬಿಟ್ಟು, ನಂತರ ನಾನು ಆಗಲೇ ಒಂದು ಪುಟ್ಟದಾದಂಥ ಮಿಕ್ಸಿ ಜಾರಲ್ಲಿ ಎಲ್ಲವನ್ನು ಹಾಕಿ ಪೌಡರ್ ಮಾಡ್ಕೊಂಡಿದ್ನಲ್ವ, ಅದೇ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದು ಸಂಪೂರ್ಣವಾಗಿ ಪೌಡರ್ ಆಗೋವರೆಗೂ ಇದನ್ನು ರುಬ್ಕೊಂಡಿದ್ದೀನಿ, ಅಂದರೆ ಪೌಡರ್ನ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಒಂದು ಪೌಡರ್ನ ತೆಗೆದುಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅನ್ನೋದಾದರೆ, ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತೆಂಗಿನೆಣ್ಣೆ ಹಾಕೋದಕ್ಕಿಂತ ಮುಂಚೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಹೆನ್ನಾ ಪೌಡರ್, ಅಂದರೆ ಮೆಹಂದಿ ಪುಡಿನೂ ಸಹ ಕೂಡ ಮುಖ್ಯ ಈ ಒಂದು ಹೇರ್ ಡೈನ ರೆಡಿ ಮಾಡೋದಕ್ಕೆ. ಆದಷ್ಟು ಒಂದೊಳ್ಳೆ ಬ್ರ್ಯಾಂಡ್ನ ಚೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಕಾಣುವಂತಹ ಪ್ರಾಡಕ್ಟಲ್ಲಿ ನಾನು ಕೊಟ್ಟಿರ್ತೀನಿ ಯಾವುದು ಒಳ್ಳೆ ಬ್ರ್ಯಾಂಡ್ ಎಣ್ಣೆ ಪೌಡರ್ ಅಂತ. ನೀವು ಅಲ್ಲಿಂದ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಎಣ್ಣೆ ಪೌಡರ್ನ ಹಾಕಿದ ನಂತರ ಮತ್ತೆ ಡ್ರೈ ಮಿಕ್ಸ್ ಮಾಡಿಕೊಂಡು, ನಂತರ ನೀವು ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ತೆಂಗಿನೆಣ್ಣೆ ಬೇಕೋ ಅಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು. ನಂತರ ಇದನ್ನು ಯಾವ ರೀತಿಯಪ್ಪ ತಲೆಗೆ ಹಚ್ಚೋದು ಅನ್ನೋದಾದರೆ, ಇದನ್ನು ಹಚ್ಚುವಾಗ ನಿಮ್ಮ ತಲೆಯಲ್ಲಿ ಒಂದಿಷ್ಟು ಸಹ ಕೂಡ ಜಿಡ್ಡಿನಂಶ ಅನ್ನೋದು ಇರಬಾರ್ದು, ಡ್ರೈ ಹೇರ್ ಇರಬೇಕು. ನಂತರ ಈ ಒಂದು ಹೇರ್ ಡೈನ ನಾರ್ಮಲ್ ಆಗಿ ನೀವು ಯಾವ ರೀತಿಯಾಗಿ ಹೇರ್ ಡೈನೆಲ್ಲ ಹಚ್ಕೊಳ್ತಿರೋ ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ಹಚ್ಕೊಳ್ಬೇಕಾಗತ್ತೆ. ಹಚ್ಚಿದ ನಂತರ ಒಂದು 3-4 ಗಂಟೆಗಳ ಕಾಲ ಹಾಗೇ ಬಿಟ್ಟು, ನಂತರ ನೀವು ಕ್ಲೀನಾಗಿ ವಾಶ್ನ ಮಾಡ್ಕೊಳ್ಬೇಕು, ತಲೆನ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಆಗ ಶ್ಯಾಂಪೂನ ಯೂಸ್ ಮಾಡೋ ಹಾಗಿಲ್ಲ. ಕೇವಲ ಉಗುರು ಬೆಚ್ಚಗಿನ ನೀರಿನಿಂದ ಕ್ಲೀನಾಗಿ ತಲೆಯನ್ನು ವಾಶ್ ಮಾಡಿದ ನಂತರ ಕ್ಲೀನಾಗಿ ಡ್ರೈ ಮಾಡ್ಕೊಳ್ಳಿ.
ನಂತರ ನೆಕ್ಸ್ಟ್ ಡೇ ನೀವು ಬೇಕಿದ್ದಲ್ಲಿ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬಹುದು. ಸೊ ಇದೇ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ತಾ ಬನ್ನಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ನಿಮಗೆ ಇದು 2-3 ತಿಂಗಳ ಕಾಲ ಸಹ ಕೂಡ ಆ ಕಲರ್ ಅನ್ನೋದು ಹಾಗೆ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಅನ್ನೋದು ಈ ಒಂದು ನ್ಯಾಚುರಲ್ ಹೇರ್ ಡೈ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬಹುದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು, ಆದಷ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.